ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಭವಿಸುವ ಅನೇಕ ಅವಘಡಗಳನ್ನು ಮಾಧ್ಯಮ ಮಿತ್ರರ ಸಹಕಾರದಿಂದ ಯಶಸ್ವಿಯಾಗಿ ನಿಭಾಯಿಸಲು ಸಾಧ್ಯವಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಜಿಲ್ಲಾ ಕೇಂದ್ರ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರವಾರ ತಾಲೂಕು ಘಟಕದ ಸಹಯೋಗದಲ್ಲಿ ರವಿವಾರ ನಡೆದ ಪತ್ರಿಕಾ ದಿನಾಚರಣಾ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಉತ್ತರ ಕನ್ನಡ ಜಿಲ್ಲೆ ವಿಸ್ತೀರ್ಣದಲ್ಲಿ ದೊಡ್ಡದಾದ್ದರಿಂದ ಅಧಿಕಾರಿಗಳಿಗೆ ತಾಲೂಕುಗಳಿಗೆ ತೆರಳಲು ಸಮಯ ಹಿಡಿಯುತ್ತದೆ. ಎಲ್ಲ ಸಾರ್ವಜನಿಕರಿಗೂ ಅಧಿಕಾರಿಗಳನ್ನ ಭೇಟಿ ಮಾಡೋದು ಸಾಧ್ಯವಿಲ್ಲ. ಅಂತಹ ಸಂದರ್ಭಗಳಲ್ಲಿ ಮಾಧ್ಯಮಗಳು ಸಾರ್ವಜನಿಕರ ಧ್ವನಿಯನ್ನ ಅಧಿಕಾರಿಗಳ ಗಮನಕ್ಕೆ ತಂದು ಸೇತುವೆಯಂತೆ ಕಾರ್ಯನಿರ್ವಹಿಸುತ್ತಿವೆ ಎಂದು ಅವರು ಶ್ಲಾಘಿಸಿದರು. ನಮಗೆ ನಿಮ್ಮ ತರ ಟೈಮ್ ಪ್ರೆಷರ್ ಅಷ್ಟು ಇರಲ್ಲ. ಒಂದು ಕೆಲಸ ಇವತ್ತು ಆಗಿಲ್ಲ ಅಂದ್ರೆ ಆಯ್ತು ನಾಳೆ ಮಾಡೋಣ ಅಂತ ಬಿಟ್ಬಿಡಬಹುದು. ಬಟ್ ಏನಾದರೂ ಒಂದು ನ್ಯೂಸ್ ಆಗಿದ್ರೆ ಇವತ್ತು ನ್ಯೂಸ್ ಇವತ್ತೇ ರಿಪೋರ್ಟ್ ಆಗಬೇಕು. ಎಷ್ಟೇ ಸಮಯ ಆಗಿದ್ರು, ಎಷ್ಟೇ ದೂರ ಇದ್ರು ನೀವು ಹೋಗಿ ಸೇಮ್ ಡೇ ಕೊಟ್ಟಿಲ್ಲ ಅಂದ್ರೆ ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ಇಷ್ಟೆಲ್ಲ ನೀವು ಕೆಲಸ ಮಾಡಬೇಕು, ಹೋಗ್ಬೇಕು ಅಂದ್ರೆ ನೀವು ಹೋಗೋ ಸ್ಥಳದಲ್ಲಿ ನಿಮಗೆ ಫೆಸಿಲಿಟೀಸ್ ಎಲ್ಲ ಕೂಡ ಇರಬೇಕು. ಸೊ ಇಷ್ಟು ಡಿಫಿಕಲ್ಟಿಯಿಂದ ತಾವೆಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಅನ್ನು ಮತ್ತೊಮ್ಮೆ ನಾವು ಹೇಳ್ತಾ ಇದ್ದೀವಿ. ಇಷ್ಟೆಲ್ಲ ನೀವು ಕೆಲಸ ಮಾಡಬೇಕಾದ್ರೆ ನಿಮ್ಮ ಫ್ಯಾಮಿಲಿಯವರು ಸಪೋರ್ಟ್ ಮಾಡಬೇಕು. ಫ್ಯಾಮಿಲಿಯವರು ಸುಮಾರು ಜನ ಇಲ್ಲಿ ಬಂದಿದ್ದೀರಾ, ಇಲ್ಲಿರೋರು ಕೂಡ ಇದ್ದೀರಾ. ಅಷ್ಟು ಸಪೋರ್ಟ್ ಅವರು ಮಾಡಿಲ್ಲ ಅಂದರೆ ನಿಮಗೂ ಕೂಡ ಕಷ್ಟ. ಈಗ ನನಗೆ ಗೊತ್ತಿದೆ, ನನ್ನ ಮಗ ನಾನು ಬೆಳಗ್ಗೆ ಡೈಲಿ ಆಫೀಸ್ ಹೋಗುವಾಗ ಅವನು ಹೇಳ್ತಾನೆ, ಅಮ್ಮ ನೀವು ಇವತ್ತು ಹೋಗಬೇಡ ಅಂತ. ಅಟ್ಲೀಸ್ಟ್ ಅವ್ನಿಗೆ ಗೊತ್ತಿದೆ ರಾತ್ರಿ ವಾಪಸ್ ಬರ್ತಾರೆ, ಎಷ್ಟೇ ಗಂಟೆ ಆದರೂ ಬರ್ತಾರೆ ಅಂತ ಹೇಳಿ. ಬಟ್ ಆ ಥರ ನಿಮಗೆ ಹೇಳಲಿಕ್ಕಾಗಲ್ಲ. ಮಧ್ಯರಾತ್ರಿ ಆಗಿದ್ರು ನೀವು ಅಲ್ಲಿ ಇದ್ದು ಕೆಲಸ ಮುಗಿಸ್ಕೊಂಡು ಬರ್ತೀರ. ಆವಾಗ ನಿಮಗೆ ಧೈರ್ಯವಾಗಿ ನಾವು ಏನೇ ಆದರೂ ನೋಡ್ಕೊಳ್ತೀವಿ ಅಂತ ಸಪೋರ್ಟ್ ಕೊಡೋದು ನಿಮ್ಮ ಫ್ಯಾಮಿಲಿಯವರು. ಎಲ್ಲಿ ಯಾರು ಇವತ್ತು ಇಲ್ಲಿ ಬಂದಿದ್ದೀರೋ ಅವರು ಕೂಡ ಬಿಗ್ ವಿಶಸ್ ಫ್ರಮ್ ಅವರ್ ಸೈಡ್. ನೀವೆಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ. ನೀವು ಕಂಟಿನ್ಯೂ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಪ್ರತಿದಿನ 3 ಜನರು ಕೂಡ ಇನ್ಫಾರ್ಮೇಷನ್ ಆಫೀಸರಿಂದ ಆವತ್ತು ಏನು ಇನ್ಫಾರ್ಮೇಷನ್ ಆಗಿದೆಯೋ ಮೇಜರ್ ಇನ್ಫಾರ್ಮೇಷನ್, ಮೇಜರ್ ನ್ಯೂಸ್ ಪೇಪರಲ್ಲಿ ಬಂದಿರೋದು ಮತ್ತು ಡಿಜಿಟಲ್ ಮೀಡಿಯಾದಲ್ಲಿ ಬಂದಿರೋದು ಶಿವಕುಮಾರ್ ಅವರು ನಮ್ಮ 3 ಜನರಿಗೂ ಕಳಿಸ್ತಾರೆ. ನಮಗೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯಲ್ಲಿ ಒಂದು 5-6 ಪೇಪರ್, ಒಂದು 2 ಇಂಗ್ಲೀಷ್ ಪೇಪರ್ ಓದಬೇಕು. ಅಟ್ಲೀಸ್ಟ್ ಒಂದೂವರೆ ತಾಸು ನಾವು ಕೂತ್ಕೊಂಡು ಓದ್ತೀವಿ. ಸಪೋಸ್ ಏನೋ ಒಂದು ದಿನ ಬೆಳಗ್ಗೆ ಹೋಗಬೇಕಾದ್ರೆ ಅವರು ಮೇಜರ್ ಇನ್ಫಾರ್ಮೇಷನ್ ಕಳಿಸ್ತಾರೆ, ಅಷ್ಟಾದರೂ ಮಿನಿಮಮ್ ನೋಡ್ತೀವಿ. ಪ್ರತಿದಿನ ನಾವು ಎಲ್ಲರೂ ಬರೆಯೋದು, ಡಿಜಿಟಲ್ ಮೀಡಿಯಾನಲ್ಲಿ ಹೇಳ್ತಾ ಇರೋದು ಅಷ್ಟು ಕೂಡ ನಾವು ನೋಡ್ತಾ ಇದ್ದೀವಿ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ ಮಾತನಾಡಿ, ಮಾಧ್ಯಮವು ಸಾರ್ವಜನಿಕ ಸರ್ಕಾರದ ಮಧ್ಯೆ ಸೇತುವೆಯಾಗಿದ್ದು ಅಧಿಕಾರಿಗಳ ಕಣ್ಣು ಕಿವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಜನರು ಮತ್ತು ಸರ್ಕಾರ ಮಧ್ಯದಲ್ಲಿರುವ ಸೇತು, ಬ್ರಿಡ್ಜ್, ಕನೆಕ್ಟಿಂಗ್ ಲಿಂಕ್. ಯಾಕಂದ್ರೆ ನೀವು ಜನರಿಗೋಸ್ಕರ ಅವರ ಬೇಡಿಕೆಗಳಿಗೆ, ಅವರ ಸಮಸ್ಯೆಗಳಿಗೆ ನೀವು ಶಬ್ದ ಮತ್ತು ರೂಪವನ್ನು ಕೊಡ್ತಾ ಇದ್ದಾರೆ. ಅದೇ ತರ ಅಧಿಕಾರಿಗಳದ್ದು ಕಣ್ಣು ಮತ್ತು ಕಿವಿಯಾಗಿರ್ತೀವಿ ಯಾವಾಗಲೂ. ಸೊ ಅಲ್ಲಿ ಏನಾಗ್ತದೆ ನಮಗೆ ತಿಳಿಸುವುದು, ಅದೇ ಪ್ರಕಾರ ನಮ್ಮಿಂದ ಏನಾಗಬೇಕು ಡೈರೆಕ್ಷನ್ ಕೊಡುವುದು ನಿಮ್ಮಿಂದ. ಸೊ ನೀವು ಸೂಪರ್ ಅಡ್ಮಿನಿಸ್ಟ್ರೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಯಾವಾಗಲೂ. ನಮಗೂ ಸಾಕಷ್ಟು ಟೈಮಲ್ಲಿ ಅದು ಹೆಲ್ಪ್ ಆಗ್ತದೆ. ಏನಾಗಬೇಕು, ಯಥಾರ್ಥ ನಿಜವಾಗಿ ಏನಿದೆ ಸಮಸ್ಯೆ. ಮೇಡಮ್ ಹತ್ರ ನಮ್ಮ DCCಯ ಕಾನ್ಫರೆನ್ಸ್ ಆಗ್ತಾ ಇದೆ ಯಾವಾಗಲೂ. ಸೊ ಲಾಸ್ಟ್ ಟೈಮ್ DCCಯ ಕಾನ್ಫರೆನ್ಸ್ ಅಲ್ಲಿ CM ಅವರು ಕೆಲವು ನ್ಯೂಸ್ ಪೇಪರ್ ರಿಪೋರ್ಟ್ ಅನ್ನು ತೋರಿಸಿ ಅಧಿಕಾರಿಗಳಿಗೆ ಕೇಳಿದೆ, ಇದು ನೋಡಿದಿರಾ, ಏನ್ ಆಕ್ಷನ್ ತಗೊಂಡಿದ್ದೀರಾ ನಿಮ್ಮಿಂದ. ಸೊ ಆ ಮಟ್ಟದಲ್ಲಿ ನಿಮ್ದು ನ್ಯೂಸ್ ರೀಚ್ ಆಗ್ತಾ ಇದೆ. ನಿಮ್ಗೆ ಗೊತ್ತಾಗಲ್ಲ, ನೀವು ಒಂದು ನ್ಯೂಸ್ ರಿಪೋರ್ಟ್ ಮಾಡಿದ್ರೆ ಯಾವ ಲೆವೆಲ್ಗೆ ರೀಚ್ ಆಗ್ತದೆ. ಸೊ ಒಂದು 5-6 ತಿಂಗಳ ಹಿಂದೆ ಆಗಿರುವ ನ್ಯೂಸ್ ಅನ್ನು ತೋರಿಸಿ CM ಅವರು ಒಂದು ಪರ್ಟಿಕ್ಯುಲರ್ CEO ಇಬ್ಬರು ಜನರಿಗೆ ಕೇಳಿದ್ರು, ಇದು ನೋಡಿದಿರಾ, ಏನ್ ಮಾಡಿದ್ರೆ, ನಿಮ್ದು ಏನ್ ಆಕ್ಷನ್ ತಗೊಂಡಿದ್ದೀರಾ. ಸೊ ಆ ಮಟ್ಟದಲ್ಲಿ ನಿಮ್ಮ ನ್ಯೂಸ್ಗಳು, ರಿಪೋರ್ಟ್ಗಳು ಚರ್ಚೆ ಆಗ್ತಾ ಇದೆ. ಅಧಿಕಾರಿಗಳಿಗೆ ಅವ್ರಿಗೆ ಯಾವ ತರ ಕೆಲಸ ಮಾಡಬೇಕಂತ ಡೈರೆಕ್ಷನ್ ಕೊಡುವುದರಲ್ಲಿ ತಗೊಳ್ತಾ ಇದ್ದಾರೆ. ಇನ್ನು ಮುಂದೆ ಅದೇ ತರ ಕಂಟಿನ್ಯೂ ಆಗಬೇಕು. ನಮ್ಮ ಕಾರವಾರದಲ್ಲಿ ನಿಮ್ದೊಂದು ಒಳ್ಳೆಯ ವಿಶೇಷ ಏನಂದ್ರೆ, ಮಕ್ಕಳು ಹೇಳ್ತಾ ಇದ್ದಾರೆ ವೈಬ್. ಇಲ್ಲಿ ನಮ್ಮ ಮೀಡಿಯಾದವರಿಗೆ ಒಂದು ಪಾಸಿಟಿವ್ ವೈಬ್ ಇದೆ ಯಾವಾಗಲೂ. ಕೆಲವು ಕಡೆ ನೋಡಿದ್ರೆ ಬಹಳ ನೆಗೆಟಿವ್ ನ್ಯೂಸಸ್ ಬರಬಹುದು, ಅಡ್ಮಿನಿಸ್ಟ್ರೇಷನ್ ವಿರುದ್ಧ ಆ ಥರ ಇಲ್ಲ. ಕೆಲಸ ಇದ್ರೆ ಕೂಡ ಕೆಲವು ಟೈಮಲ್ಲಿ ನೆಗೆಟಿವ್ ನ್ಯೂಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇರಬಹುದು. ಬಟ್ ಇಲ್ಲಿರುವ ಜರ್ನಲಿಸ್ಟ್ ಎಲ್ಲ ಬಹಳ ಪಾಸಿಟಿವ್ ವೈಬ್ ಇದೆ. ಯಾವಾಗಲೂ ನಮಗೆ ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದೀಪನ್ MN ಮಾತನಾಡಿ, ಪೊಲೀಸ್ ಇಲಾಖೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮಾಧ್ಯಮದ ಬೆಂಬಲ ಅಗತ್ಯ. ಇಲಾಖೆಗೆ ಅನೇಕ ಮಾಹಿತಿಗಳು ಮಾಧ್ಯಮಗಳ ಮೂಲಕವೇ ತಿಳಿಯುತ್ತವೆ. ಸ್ವಾತಂತ್ರ್ಯ ಹೋರಾಟಕ್ಕೂ ಮಾಧ್ಯಮವೇ ಉಸಿರಾಗಿತ್ತು ಎಂದು ಹೇಳಿದರು. ಸ್ವಾತಂತ್ರ್ಯ ಟೈಮ್ ಕೂಡ ಮಾಧ್ಯಮದ್ದು ಹೆಚ್ಚು ಪ್ರಭಾವ ಇತ್ತು. ಯಾಕಂದ್ರೆ ಮೋರ್ ಅಬೌಟ್
ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಏನು, ಮನುಷ್ಯರಿಗೆ ಏನು ವೆಲ್ಫೇರ್ ಇರಬೇಕು, ಎಲ್ಲ ವಿಷಯದ ಬಗ್ಗೆ ಮನುಷ್ಯರು ಎಲ್ಲ ವಿಷಯ, ಆರೋಗ್ಯ ಇರ್ಬೋದು, ಫಿಶರೀಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಪ್ರತಿ ಒಂದು ಎಲ್ಲ ಥರದ ಇದರಲ್ಲೂ ಕೂಡ ಮಾಧ್ಯಮಗಳು ಹೆಚ್ಚು ಅದರದ್ದು ಕೊಡುಗೆ ಇದೆ. ಯಾಕೆಂದರೆ ಅವೇರ್ನೆಸ್ ಬರೀ ಶಾಲೆಗಳಲ್ಲಿ ಮಾತ್ರ ಮುಗಿಯೋದಿಲ್ಲ. ದಿನ ನ್ಯೂಸ್ ಪೇಪರ್ ಓದ್ತಾರೆ, ಟಿವಿ ನೋಡ್ತಾರೆ ಜನ. ಸೊ ಅದರಿಂದ ಹೆಚ್ಚು ತಿಳುವಳಿಕೆ ಅಂತ ಇದ್ದಂತೂ ಇದ್ದೇ ಇರುತ್ತೆ. ಸೊ ಇಲ್ಲಿ ಕಾರವಾರದಲ್ಲಿ ನಾನು ಅಬ್ಸರ್ವ್ ನೋಡೋದ್ರಲ್ಲಿ ಬೇರೆ ಜಿಲ್ಲೆಗಳಿಗೆ ನೋಡಿದ್ರೆ ಇಲ್ಲಿ ನ್ಯೂಸ್ ಪೇಪರ್ ತುಂಬ ಜಾಸ್ತಿ ಇದೆ. ಅದೇ ಸಮಯದಲ್ಲಿ ಟಿವಿ ಚಾನಲ್ಸ್ ಕೂಡ ಲೋಕಲ್ ಮೀಡಿಯಾನು ಜಾಸ್ತಿ ಇದೆ. ಪೇಪರ್ ಓದೋರು ಕೂಡ ತುಂಬ ಜನ ಇದ್ದಾರೆ. ಅದೇ ಸಮಯದಲ್ಲಿ ಅದನ್ನ ಟೆಕ್ಸ್ಟ್ ಅದರ ಬಗ್ಗೆ ಏನು ಡಿಸ್ಕಷನ್ ಮಾಡ್ತಾರೆ ಅನ್ನೋದು ಕೂಡ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಂಡು ಬಂದಿದ್ದೇವೆ. ಅದು ವಾಟ್ಸಪ್ಪಲ್ಲಿ ಕೂಡ ತುಂಬ ಫಾರ್ವರ್ಡ್ಸ್ ಆಗ್ತಾ ಇರುತ್ತೆ. ಏನೇ ಆರ್ಟಿಕಲ್ ಬಂದರೆ ಮೊನ್ನೆ ಕೇಳಿ ಸುದ್ದಿಗಳು ಹೇಳೋದು ಕೇಳಿ ಆ ಬಂದೋಬಸ್ತ್ ಸಮಯದಲ್ಲಿ ಎಷ್ಟೊಂದು ಮಾಧ್ಯಮಗಳ ಜೊತೆ ಮಾತಾಡ್ಬೇಕಾದ್ರೆ ತಿಳ್ಕೊಂಡೆ ಇಲ್ಲಿ ಅವರೇ ಎಲ್ಲರೂ ಒಂದು ಟೆಕ್ನಿಕಲ್ ನಾಲೆಜ್ ಅಂತೂ ತುಂಬ ಚೆನ್ನಾಗಿದೆ. ಎಷ್ಟೊಂದು ಗ್ರೀನ್ ಟ್ರಿಬ್ಯುನಲ್ ಇರ್ಬೋದು, ಕೋರ್ಟ್ ರಿಲೇಟೆಡ್ ಮ್ಯಾಟರ್ ಇರ್ಬೋದು, ಮತ್ತೆ ಯಾವುದೇ ಸ್ಟಡಿ ಎನ್ವೈರನ್ಮೆಂಟ್ ರಿಲೇಟೆಡ್ ತುಂಬ ಟೆಕ್ನಿಕಲ್ ನಾಲೆಜ್ ಇದೆ. ಸೊ ಅದರಿಂದ ನನಗೆ ಏನು ತಿಳಿದಂದ್ರೆ ರಿಸರ್ಚ್ ಸ್ಕಾಲರ್ಸ್ಗಿಂತ ತಮ್ಮೆಲ್ಲರಿಗೂ ಅದೊಂದು ಈ ಟೈಮ್ ಪೀರಿಯಡ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೇಕನ್ನೋದು ತುಂಬ ಕಂಡು ಬಂತು. ಅದೇ ಸಮಯದಲ್ಲಿ ಎಲ್ಲರೂ ಕೂಡ ಹೆಚ್ಚಾಗಿ ತಿಳ್ಕೊಂಡಿದ್ದೀರಾ, ಅದು ತುಂಬ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಜನರಿಗೆ ಅದನ್ನ ತಿಳಿಸ್ಬೇಕಾಗುತ್ತೆ, ಸರಳವಾಗಿ ತಿಳಿಸ್ಬೇಕಾಗುತ್ತೆ. ಟೆಕ್ನಿಕಲ್ ಇರೋದ್ರಿಂದ ಅದು ತುಂಬ ಸರಳವಾಗಿ ತಿಳಿಸ್ಬೇಕಂದ್ರೆ ಅದು ಆಗೋದು ಬರೀ ಮಾಧ್ಯಮ ಮೂಲಕನೇ. ಸೊ ಅದು ತುಂಬ ಖುಷಿಯಾಗಿದೆ. ಯಾಕಂದರೆ ಕಾರ್ಯಕ್ರಮದಲ್ಲಿ ಪತ್ರಕರ್ತ ನಾಗರಾಜ್ ಹರಪನಹಳ್ಳಿ ಅವರಿಗೆ ಹರ್ಮನ್ ಮೋಗ್ಲಿಂಗ್ ಪ್ರಶಸ್ತಿ, ಪತ್ರಕರ್ತರಾದ ಭರತರಾಜ್ ಕಲ್ಲಡ್ಕ, ಎಸ್ಎಸ್ ಸಂದೀಪ್ ಸಾಗರ್ ಹಾಗೂ ಛಾಯಾಗ್ರಾಹಕ ದಿಲೀಪ್ ಅವರಿಗೆ ಟ್ಯಾಗೋರ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿರ್ಸಿ ಘಟಕ ನೀಡುವ ಅಜ್ಜಿಬಳ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತ ದಿಲೀಪ್ ಶೆಣೈ ಹಾಗೂ ಸೌತ್ ಇಂಡಿಯಾ ಮೀಡಿಯಾ ಪ್ರಶಸ್ತಿಗೆ ಭಾಜನರಾದ ಪತ್ರಕರ್ತ ಶೇಷಗಿರಿ ಮುಂಡಳ್ಳಿ ಅವರನ್ನ ಸನ್ಮಾನಿಸಲಾಯಿತು. ಜೊತೆಗೆ ಕಾರವಾರ ನಗರಸಭೆಯ ಮಹಿಳಾ ಪೌರ ಕಾರ್ಮಿಕರಿಗೂ ಸನ್ಮಾನ ನೆರವೇರಿಸಲಾಯಿತು. ಜಿಲ್ಲಾ ಪತ್ರಿಕಾ ಭವನ ನಿರ್ವಹಣಾ ಸಮಿತಿ ಅಧ್ಯಕ್ಷ ಟಿಬಿ ಹರಿಕಾಂತ್ ಸ್ವಾಗತಿಸಿದರು. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಉಪನಿರ್ದೇಶಕ ಬಿ ಶಿವಕುಮಾರ್, ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರವಾರ ತಾಲೂಕು ಘಟಕದ ಅಧ್ಯಕ್ಷ ಉದಯ್ ನಾಯ್ಕ್ ಬರ್ಗಿ, ನಗರಸಭೆ ಹಾಗೂ ವಾರ್ತಾ ಇಲಾಖೆ ಸಿಬ್ಬಂದಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಇದ್ದರು. ಪತ್ರಿಕಾ ಭವನ ಸಮಿತಿ ಕಾರ್ಯದರ್ಶಿ ಸಂದೀಪ್ ಸಾಗರ್ ನಿರ್ವಹಿಸಿದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್
ಕ್ಲೋಸೆಟ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.